ಹನಿ ಟ್ರ್ಯಾಪ್ ಕೇಸ್ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಿಡಿಸಿ ಹೇಳಬೇಕಾಗಿಲ್ಲ, ಹಳ್ಳ ಹಿಡಿತಾ ಇದೆ. ಬಸವರಾಜ ಮಾಲಗತ್ತಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಮಾಲಗತ್ತಿಯವರೇ, ಇದು ಹೆಂಗೆ ಶುರುವಾಗಿದ್ದಿದ್ದು? ಹೋಮ್ ಮಿನಿಸ್ಟರ್ ಮನೆಗೆ ತಗೊಂಡೋಗಿ ಮನವಿ ಕೊಡೋದು, ಅದರ ಆಧಾರದ ಮೇಲೆ ಒಂದು ಎನ್ಕ್ವೈರಿ ಆಗೋದು, ಕಾನೂನಲ್ಲಿರುವ ಅವಕಾಶಗಳೇನು? ನಾಳೆಗೆ ನನ್ನ ಮನೇಲಿ ಒಂದು ಕಳ್ಳತನದ ಪ್ರಯತ್ನ ಆಯ್ತಪ್ಪ, ನಾನು ಹೋಮ್ ಮಿನಿಸ್ಟ್ರಿಗೆ ತಗೊಂಡೋಗಿ ಕೊಡಲ, ಅಥವಾ ನನ್ನ ಮೇಲೇನು ಕೊಲೆ ಪ್ರಯತ್ನ ಆಯ್ತಪ್ಪ, ಹೋಮ್ ಮಿನಿಸ್ಟ್ರಿಗೆ ತಗೊಂಡೋಗಿ ಕೊಡಲ? ಇಲ್ಲ, ಕಾನೂನನ್ನು ಅರಿತವರು, ಕಾನೂನನ್ನು ಚಲಾವಣೆ ಮಾಡುವವರಲ್ಲ, ಕಾನೂನು ಮಾಡುವವರು ಇವರು. ಕಾನೂನು ಮಾಡುವವರೇ ತಮಗೆ ಕಾನೂನು ಗೊತ್ತಿಲ್ಲದ ಹಾಗೆ ಬಿಹೇವ್ ಮಾಡ್ತಾರೆ ಅಂದರೆ ಇದು ನಿಜವಾಗಿಯೂ ಭಾಳ ಆಶ್ಚರ್ಯಕರ ಸಂಗತಿ. ಇದೆಲ್ಲ ನೋಡಿದ್ರೆ ತಿಪ್ಪೆ ಸಾರಿಸುವಂಥ ಕೆಲಸ. ಏನೂ ಆಗಬಾರ್ದು, ಅಲ್ಲಿದಲ್ಲೇ ಆಗಬೇಕು. ಅವ್ರಿಗೆ ನಿಜವಾದಂಥ ಕಳಕಳಿ ಆ್ಯಕ್ಷನ್ ತೊಗೋಬೇಕಂತನೂ ಕಾಳಜಿ ಇದ್ದರೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡಿಸ್ಬೋದಾಗಿತ್ತು, ಅಥವಾ DGಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ತಮ್ಮ ಯೋಗ್ಯತೆ ತಕ್ಕಂತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸರಿ ಅನಿಸೋದಿಲ್ಲ ಅಂದರೆ DGಗೆ ಹೋಗಿ ಡೈರೆಕ್ಟ್, ಅಥವಾ ಕಮಿಷನ್ ಹೋಗಿ. ಅವರ ಮಗನೂ ಈಗ ಇವತ್ತು ಶುಕ್ರವಾರ, ಗುರುವಾರ, ನೆನ್ನೆಗೆ 8 ದಿವಸದ ಹಿಂದೆ ಆಗಿದ್ದಿದೆಲ್ಲ ಸೆಷನ್ನಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದು. ಸೆಷನ್ನಿನ ಒಳಗಡೆ ರಾಜೇಂದ್ರ ಅವರು ಹನಿ ಟ್ರ್ಯಾಪ್ನ ಪ್ರಯತ್ನದ ಬಗ್ಗೆ ಹೇಳ್ತಾರೆ, 48 CDಗಳಿದ್ದಾವೆ ಅಂತ ಹೇಳ್ತಾರೆ. ಹೊರಗಡೆ ಅವ್ರ ಮಗ ನನ್ನದು ಹನಿ ಟ್ರ್ಯಾಪಿಗೆ ಪ್ರಯತ್ನ ಆಗ್ತಿದೆ ಅಂದರು. ನೆನ್ನೆ ಅವರು ಹೋಗಿ DG ಕಂಪ್ಲೇಂಟ್ ಕೊಡ್ತಾರೆ. ಹನಿ ಟ್ರ್ಯಾಪಿನ ವಿಷಯನೇ ಇಲ್ಲ, ಕೊಲೆ ಪ್ರಯತ್ನ ಅಲ್ಲ. ಇದೇನೋ ಒಳಗಿನೊಳಗೆ ಏನೋ ನಡೀತಾ ಇದೆ. ಇದು ನೋಡಿದ್ರೆ ಅವ್ರಿಗೆ ಆ್ಯಕ್ಷನ್ ತೊಗೋಬೇಕಂತ ಏನು ಕಾಳಜಿ ಇಲ್ಲ, ಅವ್ರಿಗೆ ಏನು ಡ್ಯಾಮೇಜ್ ಮಾಡ್ಬೇಕಂತ ಅನ್ನೋದು ಅಷ್ಟೇ ಕಾಳಜಿ. ಯಾರು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅವ್ರನ್ನ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಷನ್ ತೊಗೋಬೇಕಾಗಿತ್ತು. ನೀವು ಹೇಳ್ದಂಗೆ ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಎಲ್ಲರೂ ಅಭಿಪ್ರಾಯ ಪಟ್ಟಂಗೆ ಇವ್ರದ್ದು ಸ್ಟೇಟ್ ಗೌರ್ಮೆಂಟ್ ಬೇಡ, ಯಾರ್ದು ಬೇಡ, CBI ಹೋಗಿ ತನಿಖೆ ಮಾಡಲಿ ಅಂದರೆ ನಿಷ್ಪಕ್ಷಪಾತವಾದ ತನಿಖೆಯನ್ನು CBI ದವ್ರು ಮಾಡ್ತಿದ್ರು. ಬಟ್ ಈಗ ಅದು ಹಾಗಾಗಿಲ್ಲಲ್ಲ. ಬರೀ ಇವ್ರಿಗೆ ಎನ್ಕ್ವೈರಿ ಮಾಡಿ, CID ಅವ್ರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ನಿಜ ಇತ್ತಂದರೆ ಆನಂತರ ಇವರು ಆ್ಯಕ್ಷನ್ ತೊಗೋಬೇಕು. ಅದು ನಿಜಾನೋ ಸುಳ್ಳು ಅನ್ನೋದು ಹೊರಗೆ ರಿಲೀಸ್ ಆಗೋದಿಲ್ಲಲ್ಲ. ಈಗ ಎನ್ಕ್ವೈರಿ ಟೈಮ್ನಲ್ಲಿ ದೂರುದಾರರು ಅನ್ನೋದಕ್ಕೂ ಬರೋದಿಲ್ರಿ, ಮಾಹಿತಿದಾರರು ಇವರು. ದೂರುದಾರಲ್ಲ, ಮಾಹಿತಿದಾರ. ಯಾಕಂದ್ರೆ ಅದು ಕಂಪ್ಲೇಂಟೇ ಅಲ್ಲ. ಹೌದು, ಕಂಪ್ಲೇಂಟ್. ಮಾಹಿತಿದಾರರಿಗೆ ನೋಟಿಸ್ ಕೊಡ್ಬೋದಾ ಪೊಲೀಸರು? ಕೊಡ್ಬೋದು. ಕೊಡ್ಬೋದು. CID ಎನ್ಕ್ವೈರಿ ಕೊಡ್ಬೋದು, ಇವತ್ತು ಪೊಲೀಸ್ ಸ್ಟೇಷನ್ ಎನ್ಕ್ವೈರಿಗೆ ನಾವು ಕೊಡ್ಬೋದು. ಓಕೆ, ವಿಚಾರಣೆಗಾಗಿ ಹಾಜರಾಗಂತ ಕೊಡ್ಬೋದು. ಬಟ್ ಆಕ್ಷನ್ ಏನಿದೆ ಮುಂದೆ? ಬರೀ ಎನ್ಕ್ವೈರಿ ಮಾಡಿ ನಾವು ಇವನ್ ಕೋರ್ಟಿಗೆ 200 ಪ್ರಕಾರ CRPC ಪ್ರಕಾರ ನಾವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡೋಂತ ಒಮ್ಮೆ ಕೋರ್ಟ್ನವರು ಆರ್ಡರ್ ಮಾಡ್ತಾರೆ. ಹೊರಗಡೆನೂ ಬಂದು ಹೇಳಿದ್ರು. KN ರಾಜಣ್ಣ ಅವರು ಒತ್ತಾಯ ಮಾಡ್ತಾರೆ, ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಆಗ್ಬೇಕಿದ್ರದು ಅಂತ ಹೊರಗಡೆ ಬಂದು ಹೇಳ್ತಾರೆ. ನಾನು ಜನರಲ್ ಆಗಿ ಹೇಳೋದಂದ್ರೆ 200 ಪ್ರಕಾರ CRPC ಹಳೆ CRPC 200 ಪ್ರಕಾರ ಇವನ್ ಕೋರ್ಟ್ ಸದಾ ಆರ್ಡರ್ ಮಾಡ್ತದೆ, ಎನ್ಕ್ವೈರಿ ಮಾಡಿ ಯು ಸಬ್ಮಿಟ್ ರಿಪೋರ್ಟ್ ಅಂತ. ಸರ್, ಇದಕ್ಕೆ 3 ವರ್ಷ ಇಂಪ್ರಿಸನ್ಮೆಂಟ್ ಅಷ್ಟೇ ಇದೆ ಸರ್. ಇದಕ್ಕೆ 354A ಇದಕ್ಕೆ ನನಗೆ ನೋಡ್ಕೊಂಡ್ ಬಂದೆ, ಬರೀ 3 ವರ್ಷ ಶಿಕ್ಷೆ. 354A ಮಹಿಳೆಯ ಮಾನಕ್ಕೆ ಹಾನಿ ತರುವಂತದ್ದು ಸರ್. 354 ಅದು ಅಲ್ಲ, ಇದಕ್ಕೆ ಸೆಕ್ಷನ್ ಇಲ್ಲ, ಸೆಕ್ಷನ್ ಇಲ್ಲ. ಹನಿ ಟ್ರಾಫಿಕ್ ಸೆಕ್ಷನ್ ಅಲ್ಲಿದೆ. ಯಾವ ಸೆಕ್ಷನ್ ಅಲ್ಲಿ FIR ಮಾಡಬೇಕು? ಹನಿ ಟ್ರ್ಯಾಪ್ ಆದರೂ ಅಷ್ಟೇ ಕಂಪ್ಲೇಂಟ್. 354A ಅನ್ನೋದು ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಂತದ್ದು. ಇಲ್ಲಿ ಗೌರವಕ್ಕೆ ಧಕ್ಕೆ ತಂದುಕೊಳ್ಳುವುದಕ್ಕೆ ಒಬ್ಬ ಮಹಿಳೆ ಇದ್ದಾಳೆ. ಇಲ್ಲಿ ಹನಿ ಟ್ರ್ಯಾಪ್ ಅಂದ್ರೆ ತನ್ನ ಗೌರವಕ್ಕೆ ಧಕ್ಕೆ ಮಾನಭಂಗ ಆಗಿದ್ದು. CA ಹೆಣ್ಮಕ್ಳಿಗೆ ಮಾನಭಂಗ ಕ್ಲಾಸಿಫಿಕೇ ಮಾಡಿದ್ದಾರೆ. ಯಾವಾಗ ಜಾನ್ ಎಫ್ ಕೆನೆಡಿ ಇಂಡಿಯಾಗೆ ಬಂದಂಥ ಸಂದರ್ಭದ ಒಳಗಡೆ ಮಿಸಸ್ ಕೆನೆಡಿ ಜೊತೆ ಹೇಗೆ ಆಯಿತು ಅಂತಕ್ಕಂಥದ್ದು, ಆವತ್ತಿನ ದಿನ ನೆಹರು ಹೇಗೆ ನಡ್ಕೊಂಡ್ರು ಅಂತ ಅದರಲ್ಲಿ ಡಿಕ್ಲಾಸಿಫಿಕೇಷನಲ್ಲಿ ಅವ್ರು ಬರೀತಾರೆ, ನೆಹರು ಅವರ ವರ್ತನೆಯಿಂದ ಇಡೀ ಭಾರತದ ಮಾನಪಮಾನ ಮುಚ್ಚೋಯ್ತು ಅಂತ. ಎಲ್ಲೆಲ್ಲಿಗೆ ಹೋಗೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.